ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ಮನೆ ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದ್ದ ಬೆಳೆದಂಥ ಹುಡುಗ ಅಂದರೆ ರಾಮು ಬಂದು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದೆಲ್ಲ ಒಂದೇ ರೋಡಲ್ಲಿ ಇದ್ದಿದ್ದವ್ರು ನಾವು. ನನ್ನ ಹತ್ರ ಡ್ಯಾನ್ಸ್ ಕಲಿತಾ ಇದ್ದಂಗೆ ಆಮೇಲೆ ನೆಕ್ಸ್ಟು ಇವನು ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ ಇವನು ನಮ್ಮ ಕಣ್ಣು ಮುಂದೆ ಬೆಳೆದಿದ್ದು ಇವತ್ತು ಡೈರೆಕ್ಟರ್ ಆಗಿದ್ದಾನೆ. ತುಂಬ ಹಾರ್ಟ್ಲಿ ಖುಷಿ ಆಗ್ತಾ ಇದೆ. ಸಕ್ಸಸ್ ಆಗಬೇಕು, ನಿನಗೆ ಸಿನಿಮಾ ಚೆನ್ನಾಗಾಗಬೇಕು, ಪ್ರೊಡಕ್ಷನ್ಗೂ ಚೆನ್ನಾಗಾಗಬೇಕು, ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಸಿನಿಮಾ ಮಾಡು ಅಷ್ಟೇ. ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡು ಅಷ್ಟೇ. ಅವ್ರಂತಾರೆ ಇವ್ರಂತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಂದು ಒಳ್ಳೆ ರೂಟಲ್ಲಿ ಪ್ರೊಡ್ಯೂಸರೂ ಉಳಿಬೇಕು, ನಿನಗೂ ಹೆಸರು ಬರಬೇಕು, ಆ ಥರ ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ನಮ್ಮಲ್ಲಿ ಈಗ ದೊಡ್ಡ ಲೆಜೆಂಡ್, ನಮ್ಮ ಕನ್ನಡಕ್ಕೆ ಲೆಜೆಂಡ್ ಅಂತ ಹೇಳ್ಬೇಕು ರವಿವರ್ಮ ಮಾಸ್ಟ್ರು. ಏನಕ್ಕೆ ಹೇಳ್ತಾ ಇದೀವಿ ಅಂದರೆ ಬಾಲಿವುಡ್ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದಂಥವ್ರು ದೊಡ್ಡ, ಅಂದರೆ ಇವ್ರಿಗಿರೋ ರೆಸ್ಪೆಕ್ಟ್ ಹೆಂಗಿದೆ ಅಂದರೆ ಆ ದೊಡ್ಡ ಲೆವೆಲ್ಗಿರೋಂಥವ್ರು. ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥವ್ರು ಈ ಥರ ಸಿಕ್ಕಿದ್ದಾರೆ ಅಂದರೆ ಅದು ಪುಣ್ಯ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇವರು ಇಲ್ಲೂ ಕೆಲಸ ಮಾಡಿಕೊಂಡು ಬೇರೆ ಕಡೆನೂ ಕೆಲಸ ಮಾಡಿಕೊಂಡು ಈಗ ನಮ್ಮ ಕಿಶೋರ್ ಮಾಸ್ಟ್ರಿಗೂ ಇವರು ಒಂದು ಸಾಥ್ ಕೊಡ್ತಾ ಇದ್ದಾರೆ. ನಿಜಲ್ಲಿ ಖುಷಿ ಆಗುತ್ತಾ ಇದರ ವಿಷಯದಲ್ಲಿ. ಈ ಥರ ಹೊಸಬ್ರಿಗೆ ಒಂದು ಒಳ್ಳೆ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ರವಿವರ್ಮ ಮಾಸ್ಟ್ರು. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ. ಆಮೇಲೆ ನನ್ನ ಮಾಸ್ಟ್ರು 5 ಸ್ಟಾರ್ ಗಣೇಶ್ ಮಾಸ್ಟ್ರು ಬಂದಿದ್ದಾರೆ. ಎಲ್ಲ ಮಾಸ್ಟ್ರುಗಳು ಕೂತು ಲಕ್ಷ್ಮಣ್ ಮಾಸ್ಟ್ರು, ಮಂಜು ಮಾಸ್ಟ್ರು, ರಾಮಣ್ಣ ಮಾಸ್ಟ್ರು, ಕ್ಯಾಮ್ರಾಮನ್ ಅವ್ರಿಗೂ, ಸಂತು ಮಾಸ್ಟ್ರು ಎಲ್ರಿಗೂ ಬಂದಿದ್ದಕ್ಕೆ ಖುಷಿ ಆಗ್ತಾ ಇದೆ. ಆಮೇಲೆ ಬರ್ತಕ್ಕಂಥ ಎಲ್ಲರೂ ಅಷ್ಟೇ, ನೀವು ಅವನು ಇನ್ನೂ ಚಿಕ್ಕ ಅಂದರೆ ಏನಂತೀರ ಡೈರೆಕ್ಟರ್ ಆಗಿರ್ಬೋದು, ಬಟ್ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಅವನು ಏನಾದರೂ ಇದಿದ್ದರೆ ನೀವೇ ಅದನ್ನು ತಿದ್ದಿ ಕರ್ಕೊಂಡೋಗಿ ದಯವಿಟ್ಟು ಪ್ಲೀಸ್. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗೋದು ತುಂಬ ಕಷ್ಟ ಇದೆ ಸಿನಿಮಾದ ಅಂಥದ್ರಲ್ಲಿ. ಒಂದು ಒಳ್ಳೆ ಪ್ರೊಡ್ಯೂಸರ್ ಇಟ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಏನಾದರೂ ಇದ್ದರೆ ದಯವಿಟ್ಟು ಕಿವಿ ಮಾತು ಹೇಳಿ ಅವ್ರಿಗೆ ಒಂದು ಇದನ್ನು ಮಾಡಿಕೊಡಿ.